ತನ್ನಲ್ಲಿ ಹುದುಗಿಸಿಕೊಂಡಿರುವ ಶಕ್ತಿ ಕಣಗಳನ್ನ ಹೊರಸೂಸೋ ಕೇಂದ್ರವಿರೋ ವಿಸ್ಮಯಕಾರಿ ಬೆಟ್ಟ. ಶತಶತಮಾನಗಳ ಹಿಂದೆ ಇಲ್ಲಿನ ಒಂದು ಸ್ಥಳದಲ್ಲಿ ಶಕ್ತಿ ಕಣಗಳು ಹೊರಹೊಮ್ಮುವ ಕೇಂದ್ರವನ್ನ ಪತ್ತೆ ಹಚ್ಚಿರುವ ಋಷಿಮುನಿಗಳು ಅಂತಹ ಶಕ್ತಿ ಕಣಗಳಿಂದ ಹೇಗೆ ಉಪಯೋಗ ಪಡೆದುಕೊಳ್ಳಬಹುದು, ಅಂತಹ ಕಣಗಳ ಜೊತೆಗೆ ಹೇಗೆ ಸಂಪರ್ಕ ಸಾಧಿಸಬಹುದೆಂಬ ರಹಸ್ಯಕಾರಿ ಸಂಗತಿಯನ್ನ ಬಯಲು ಮಾಡಿ ಹೋಗಿದ್ದಾರೆ. ಹಾಗೆ ಋಷಿಮುನಿಗಳಿಂದ ಬಯಲಾಗಿರೋ ಕಣ್ಣಿಗೆ ಕಾಣದ ಶಕ್ತಿ ಕಣಗಳನ್ನ ಹೊರಸೂಸೋ ಇಲ್ಲಿನ ಆ ಕೇಂದ್ರದಲ್ಲಿ ಇದ್ದಕ್ಕಿದ್ದಂತೆ ಅಚ್ಚರಿಗಳು ಸೃಷ್ಟಿಯಾಗುತ್ತಿವೆ. ಕಿರಿದಾದ ಜಾಗ ಇದೆ ಒಳಗಡೆ ಎಲ್ಲ. ಇವರ ಹೆಸರು ಶ್ರೀರಂಗರೆಡ್ಡಿ ಅಂತ. ತಮ್ಮನ್ನು ಬಹುದಿನದಿಂದ ಕಾಡುತ್ತಿದ್ದ ಪ್ರಶ್ನೆಗಳನ್ನು ಮನದಲ್ಲಿ ಇರಿಸಿಕೊಂಡು ಅದೊಂದು ರಾತ್ರಿ ಇವರು ಹಾಗೂ ಇವರ ಸ್ನೇಹಿತರು ಬೆಟ್ಟವನ್ನು ಹತ್ತಿದ್ರು. ಹಾಗೆ ರಾತ್ರಿಯ ಸಮಯದಲ್ಲಿ ಬೆಟ್ಟವನ್ನು ಹತ್ತಿದ ಇವರು ಹಾಗೂ ಇವರ ಸ್ನೇಹಿತರು ಕಣ್ಣಿಗೆ ಕಾಣದ ಶಕ್ತಿ ಕಣಗಳನ್ನ ಹೊರಸೂಸೋ ಸ್ಥಳದ ಮುಂದೆ ಕುಳಿತು ಪರೀಕ್ಷೆಗೆ ನಿಂತರು. ಅಂತಹ ಶಕ್ತಿ ಕಣಗಳು ಇಲ್ಲಿ ಹೊರಹೊಮ್ಮುತ್ತಿರುವುದು ನಿಜವಾದ್ರೆ ಕಣ್ಣಿಗೆ ಕಾಣುವಂತಹ ಅಚ್ಚರಿ ನಡೆಯಬೇಕು. ಹಾಗಾದ್ರೆ ನಾವು ನಂಬುತ್ತೇವೆಂದು ಮಾತನಾಡಲು ಆರಂಭಿಸಿದ್ರು. ನಿಖರವಾಗಿದ್ದರೆ ಈಗ ನಮಗೇನ ಒಂದು ನಿದರ್ಶನ ತೋರಿಸೋ. ಇವರು ಹಾಗೂ ಇವರ ಸ್ನೇಹಿತರು ಶಕ್ತಿ ಕಣಗಳನ್ನ ಹೊರಸೂಸೋ ಇಲ್ಲಿನ ಆ ಸ್ಥಳದಲ್ಲಿ ಅಂತಹ ಸವಾಲಿನ ಮಾತುಗಳನ್ನ ಆಡಿದ ಕೂಡಲೇ ಒಂದು ವಿಚಿತ್ರ ನಡೆಯಿತು. ಒಂದು ಅಚ್ಚರಿ ಎದುರಾಯಿತು. ಅವಿಚಿತ್ರವೇ ಆ ಅಚ್ಚರಿಯೇ ತಟಸ್ಥವಾಗಿದ್ದ ಆ ಕೇಂದ್ರದಲ್ಲಿ ಕಂಪನ ಸೃಷ್ಟಿಯಾಗಿತ್ತು. ವೈಬ್ರೇಷನ್ ಆರಂಭಿಸಿತ್ತು. ನಿಜವಾಗಿದ್ರೆ ನಮ್ಗೆ ಇವಾಗ ಏನಾದ್ರೂ ಕಾಣಿಸ್ಬೇಕು ಅನ್ನೋದೊಂದು ಆರೈಕೆ ಮಾಡಿದ್ವಿ. ವೈಬ್ರೇಷನ್ ಬಂದ್ಬಿಡ್ತು, ಅಲ್ಲಾಡ್ಬಿಡ್ತು. ಮಾನವನ ಪ್ರಶ್ನೆಗಳಿಗೆ ವಿಚಿತ್ರ ರೀತಿಯಲ್ಲಿ ಉತ್ತರಿಸುತ್ತಿರೋ ಇಲ್ಲಿನ ಆ ಶಕ್ತಿ ಕಣಗಳು ತಮ್ಮ ಇರುವಿಕೆಯನ್ನ ಸದಾ ಸಾಬೀತುಪಡಿಸುತ್ತಲೇ ಇವೆ. ಹೊಸ ಹೊಸ ಅಚ್ಚರಿಗಳೊಂದಿಗೆ ಮನುಕುಲವನ್ನ ಚಕಿತಗೊಳಿಸುತ್ತಲೇ ಇವೆ. ಇವರ ಹೆಸರು ರಾಜಗೋಪಾಲ್ ರಾವ್ ಅಂತ. ಅದೊಂದು ದಿನ ಒಬ್ಬರೇ ಬೆಟ್ಟವನ್ನು ಹತ್ತಿದ್ರು. ಹಾಗೆ ಬೆಟ್ಟವನ್ನ ಹತ್ತುತ್ತಿರಬೇಕಾದರೆ ಒಂದು ಆಘಾತ ಎದುರಾಯಿತು. ಆ ಆಘಾತವೇ ಎದೆಯಲ್ಲಿ ಅತೀವ ನೋವು ಕಾಣಿಸಿಕೊಂಡಿತ್ತು. ಒಂದು ಹೆಜ್ಜೆಯು ಮುಂದೆ ಇಡಲಾರದಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ತಲೆ ಸುತ್ತಲು ಆರಂಭಿಸಿತ್ತು. ಬೆಟ್ಟ ಹತ್ತಾ ಇದ್ದೀನಿ. ಬೆಟ್ಟ ಹತ್ತಾ ಇದ್ರೆ ಎದೆ ನೋವು ಬಂತು. ಎದೆ ನೋವು ಬಂದಾಗ ಹಾಗೆ ಎದೆ ನೋವಿನೊಂದಿಗೆ ತಲೆ ಸುತ್ತಲು ಆರಂಭಿಸಿದಾಗ ಇವರು ಮನದಲ್ಲೇ ಶಕ್ತಿ ಕಣಗಳನ್ನ ಹೊರಸೂಸೋ ಸ್ಥಳವನ್ನ ನೆನೆದ್ರು. ಆ ಶಕ್ತಿ ಕಣಗಳೊಂದಿಗೆ ಮನದಲ್ಲೇ ಮಾತನಾಡಲು ಆರಂಭಿಸಿದ್ರು. ಅಂತಹ ಕಣಗಳು ಇಲ್ಲೇನಾದ್ರೂ ಇದ್ರೆ ಅವು ತಮ್ಮ ನೆರವಿಗೆ ಬರಲೆಂದು ವಿನಂತಿಸಿದ್ರು. ಇವರು ಅಂತಹ ಮಾತುಗಳನ್ನ ಮನದಲ್ಲೇ ಆಡಲು ಆರಂಭಿಸಿದ ನಂತರ ಒಂದು ವಿಚಿತ್ರ ನಡೆಯಿತು. ಒಂದು ಅಚ್ಚರಿ ಎದುರಾಯಿತು. ಆ ವಿಚಿತ್ರವೇ ಆ ಅಚ್ಚರಿಯೇ ಒಂದು ಹೆಜ್ಜೆ ಮುಂದೆ ಇಡಲು ಆಗದ ಇವರನ್ನ ಕಣ್ಣಿಗೆ ಕಾಣದ ಯಾರೋ ಇಬ್ಬರು ಬಂದು ಎರಡು ಭುಜಗಳಲ್ಲಿ ಹಿಡಿದು ಬೆಟ್ಟದಿಂದ ಕೆಳಗೆ ಇಳಿಸಿದ್ದು. ತಮ್ಮ ಮನೆಯ ಮುಂದೆ ಬಿಟ್ಟಿದ್ದು. ಎದುರಾದ ಸಮಸ್ಯೆಯನ್ನ ನಿವಾರಿಸಿದ್ದು. ಒಂದು ಮೆಟ್ಟು ಇಳಿದೆ. ಒಂದು ಮೆಟ್ಟು ಇಳಿಯೋಷ್ಟೊಳಗಾಗಿ ನನಗೆ ಈ ಕಡೆ ಆ ಕಡೆ ಕಂಕ್ಳಲ್ಲಿ ಹಿಡ್ಕೊಂಡು ಇಳಿಸ್ದಂಗೆ ನನಗೆ ಸಜೆಷನ್. ಅದು ಯಾರು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ.
ಇಲ್ಲಿಂದ ಒಂದು ಸ್ಥಳದಲ್ಲಿ ಹೊರಹೊಮ್ಮುತ್ತಿರುವ ಆ ಶಕ್ತಿ ಕಣಗಳಿಗೆ ಮನುಷ್ಯನನ್ನ ಆವರಿಸೋ ವಿಚಿತ್ರ ಕಾಯಿಲೆಗಳನ್ನ, ವಿಚಿತ್ರ ಸಮಸ್ಯೆಗಳನ್ನ ದೂರಾಗಿಸುವಂತಹ ಶಕ್ತಿ ಇದೆಯಂತೆ. ಇಲ್ಲಿನ ಆ ಶಕ್ತಿ ಕಣಗಳೊಂದಿಗೆ ಸಂಪರ್ಕ ಸಾಧಿಸಿದ್ರೆ ಆ ಕಣಗಳು ದೇಹದಲ್ಲಿ ಹೊಕ್ಕು ಅದ್ಭುತಗಳನ್ನ ಸೃಷ್ಟಿಸುತ್ತವಂತೆ. ಇಲ್ಲಿನ ಒಂದು ತಾಣದಲ್ಲಿ ಹೊರಹೊಮ್ಮುತ್ತಿರುವ ಶಕ್ತಿ ಕಣಗಳೊಂದಿಗೆ ಸಂಪರ್ಕ ಸಾಧಿಸಿದಾಗ ಆ ಕಣಗಳು ದೇಹದಲ್ಲಿ ಹೊಕ್ಕು ಅಚ್ಚರಿಗಳನ್ನು ನಡೆಸುತ್ತವ. ಅದು ಹೇಗೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಈ ಬೆಟ್ಟದಲ್ಲಿ ಹೊರಹೊಮ್ಮೋ ಆ ಶಕ್ತಿ ಕಣಗಳು ಮನುಷ್ಯನ ದೇಹವನ್ನ ಹೊಕ್ಕರೆ ಅಚ್ಚರಿಗಳು ಆರಂಭವಾಗುತ್ತವೆ, ಅದ್ಭುತಗಳು ಸೃಷ್ಟಿಯಾಗುತ್ತವೆ. ಇಂತಹ ಮಾತುಗಳು ಕೇವಲ ಮಾತುಗಳಲ್ಲ, ಬದಲಿಗೆ ಹಾಗೆ ಆದಂತಹ, ಹಾಗೆ ಆಗುತ್ತಿರುವಂತಹ ಬಹಳಷ್ಟು ಜೀವಂತ ಸಾಕ್ಷಿಗಳು ನಮಗೆ ಇಲ್ಲಿ ಸಿಗುತ್ತವೆ. ಇವರ ಹೆಸರು ಹರೀಶ್ ಅಂತ, ವಾಸ್ತುತಜ್ಞರು. ಹೀಗೆ ಕೆಲವು ದಿನಗಳ ಹಿಂದೆ ಇವರಿಗೆ ಒಂದು ಆಘಾತ ಎದುರಾಯಿತು. ಆ ಆಘಾತವೇ 20 ವರ್ಷಗಳನ್ನ ಪೂರೈಸಿರುವ ಇವರ ತಂದೆಯವರಾದ ಭಗವಂತ ಗುಪ್ತಾರವರು ವಿಚಿತ್ರ ಸಮಸ್ಯೆಗೆ ಗುರಿಯಾಗಿತ್ತು. ಜೀವನದಲ್ಲಿ ನಾನಾ ರೀತಿಯ ಕಷ್ಟಗಳನ್ನ ಅನುಭವಿಸಿ ಯಾವುದಕ್ಕೂ ಕೊರತೆ ಇಲ್ಲದಂತೆ ನೋಡಿಕೊಂಡು ಬೆಳೆಸಿದ ತಂದೆ ಎಂದರೆ ಹರೀಶ್ ರವರಿಗೆ ಅಪಾರ ಪ್ರೀತಿ. ಅಸಲಿಗೆ ನಿಮ್ಮ ತಂದೆಯವರಿಗೆ ಎದುರಾದಂತಹ ಸಮಸ್ಯೆಯಾದರೂ ಏನು ಎಂಬ ಹಲವು ಪ್ರಶ್ನೆಗಳಿಗೆ ಇವರಿಂದ ಬಂದಂತಹ ಉತ್ತರ, ಮೆದುಳಿನ ರಕ್ತನಾಳಗಳಲ್ಲಿ ಸಮಸ್ಯೆ ಉಂಟಾಗಿ ಜ್ಞಾಪಕ ಶಕ್ತಿ ಕಳೆದುಕೊಂಡು ವಿಚಿತ್ರವಾಗಿ ವರ್ತಿಸುವುದು. ಮೆಮೊರಿ ಲಾಸ್. ಮಲಗಿರ್ತಾರೆ, ಎದ್ದು ಕೂತ್ಕೊಂತಾರೆ, ಎದ್ದು ನಿಂತ್ಕೊಂಡ ತಕ್ಷಣ ನಾನು ಏನಕ್ಕೆ ಎದ್ದೆ, ಏನಕ್ಕೆ ಕುತ್ಕೊಂಡೆ ಅಂತಲೇ ಮರ್ತು ಬಿಡ್ತಾರೆ. ಮತ್ತೆ ಏನೋ ಮನ್ಸಲ್ಲಿ ಇಟ್ಕೊಂಡು ಎಲ್ಲ ರೆಡಿ ಆಗ್ಬಿಟ್ಟು ಡ್ರೆಸ್ ಆಗ್ಬಿಟ್ಟು ಹೊರಡೋ ಟೈಮಿಗೆ ನಾನು ಯಾಕೆ ರೆಡಿ ಆದೆ ಅಂತ ಕೇಳ್ತಾರೆ. ವೈದ್ಯರು ಕೊಟ್ಟಂತಹ ಯಾವ ಔಷಧಿಯೂ ಕೆಲಸ ಮಾಡಲಿಲ್ಲ. ವಯಸ್ಸು ಹೆಚ್ಚಾಗಿರುವುದರಿಂದ ಆಪರೇಷನ್ ಮಾಡಿದ್ರೂ ಸಮಸ್ಯೆ ಬಗೆಹರಿಯುವುದು ಕಷ್ಟಕರ ಎಂಬ ಮಾತುಗಳನ್ನ ವೈದ್ಯರಿಂದ ಆಲಿಸಿದ ಮಗ ಹರೀಶ್ ಸೇರಿದಂತೆ ಸಹೋದರಿ ಹಾಗೂ ಇಡೀ ಕುಟುಂಬ ಆತಂಕದಲ್ಲಿ ಮುಳುಗಿತು. ಅಂತಹ ಆತಂಕದಲ್ಲಿ ಮುಳುಗಿದಾಗ ಹರೀಶ್ ರವರಿಗೆ ಹೊಳೆದದ್ದು ದೇಹವನ್ನು ಹುಕ್ಕು ಅಚ್ಚರಿಗಳನ್ನ ಸೃಷ್ಟಿಸೋ ಅಶಕ್ತಿ ಕಣಗಳು. ಆ ಬೆಟ್ಟದಲ್ಲಿನ ಶಕ್ತಿ ಕಣಗಳನ್ನ ಹೊರಹೊಮ್ಮೋ ಕೇಂದ್ರಕ್ಕೆ ಹೋದರೆ, ಆ ಶಕ್ತಿ ಕಣಗಳೊಂದಿಗೆ ಸಂಪರ್ಕ ಸಾಧಿಸಿದರೆ ತಂದೆಯ ಸಮಸ್ಯೆ ಪರಿಹಾರವಾಗಬಹುದೆಂಬುದನ್ನ ಅರಿತ ಹರೀಶ್ ರವರು ತಮ್ಮ ಪ್ರೀತಿಯ ತಂದೆಯನ್ನ ಹಿಡಿದು ವಿಸ್ಮಯಕಾರಿ ಬೆಟ್ಟವಿರೋ ಆ ಗ್ರಾಮಕ್ಕೆ ಹೋದರು. ಆ ಗ್ರಾಮಕ್ಕೆ ಹೋದ ವಾಸ್ತು ಹರೀಶ್ ರವರು ತಮ್ಮ ತಂದೆಯನ್ನ ಹಿಡಿದು ಬೆಟ್ಟವನ್ನು ಹತ್ತಿದ್ರು. ಹಾಗೆ ತಮ್ಮ ತಂದೆಯವರನ್ನು ನಡೆಸಿಕೊಂಡು ಬೆಟ್ಟವನ್ನು ಹತ್ತಿದ ಹರೀಶ್ ರವರು ಶಕ್ತಿ ಕಿರಣಗಳನ್ನ ಹೊರಸೂಸೋ ಶಕ್ತಿ ಕೇಂದ್ರದ ಮುಂದೆ ನಿಂತರು. ಹಾಗೆ ಶಕ್ತಿ ಕೇಂದ್ರದ ಮುಂದೆ ನಿಂತು ಶಕ್ತಿ ಕಣಗಳ ಜೊತೆಯಲ್ಲಿ ಸಂಪರ್ಕವನ್ನ ಸಾಧಿಸಿದ ವಾಸ್ತು ಹರೀಶ್ ರವರು ತಮ್ಮ ತಂದೆಯನ್ನು ಆವರಿಸಿರುವ ಮೆದುಳಿನ ಸಮಸ್ಯೆ ಪರಿಹಾರವಾಗಲೆಂದು ವಿನಂತಿಸಿದ್ರು. ಹಾಗೆ ಶಕ್ತಿ ಕಣಗಳನ್ನ ವಿನಂತಿಸಿದ ನಂತರ ಅವು ಯಾವ ರೀತಿ ತಂದೆಯ ದೇಹವನ್ನ ಹೊಕ್ಕಿ ಕೆಲಸ ಮಾಡಿದವೋ ಗೊತ್ತಿಲ್ಲ. ಒಂದು ಅಚ್ಚರಿ ಸೃಷ್ಟಿಯಾಯಿತು, ಒಂದು ಅದ್ಭುತ ಸೃಷ್ಟಿಯಾಯಿತು. ಆ ಅಚ್ಚರಿಯೇ, ಆ ಅದ್ಭುತವೇ ಬೆಟ್ಟದಿಂದ ಕೆಳಗೆ ಇಳಿದು ಬೆಂಗಳೂರಿಗೆ ಮರಳಿದ ನಂತರ ಔಷಧಿಗಳು ಕೆಲಸ ಮಾಡಲು ಆರಂಭಿಸಿತ್ತು. ಮೆದುಳಿನ ಸಮಸ್ಯೆ ನಿವಾರಣೆಯಾಗಿತ್ತು, ಮರೆಗುಳಿತನ ಮಾಯವಾಗಿತ್ತು.
ಅದಕ್ಕೆ ಮುಂಚೆ ಮೆಡಿಕಲ್ ಟ್ರೀಟ್ಮೆಂಟ್ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ ನಮ್ಗೆ. ಇಲ್ಲಿ ಬಂದು ಹೋಗಾದ್ಮೇಲೆ ಆ ಮೆಡಿಕಲ್ ಟ್ರೀಟ್ಮೆಂಟ್ ಔಷಧಿನೂ ಇವರ ದೇಹದ ಮೇಲೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಆರೋಗ್ಯವಾಗಿದೆ. ಇಲ್ಲಿನ ಒಂದು ಸ್ಥಳದಲ್ಲಿ ಹೊರಹೊಮ್ಮುತ್ತಿರೋ ಆ ಶಕ್ತಿ ಕಣಗಳಿಗೆ ಪ್ರಾಣವನ್ನು ದಯಪಾಲಿಸುವಂತಹ ಶಕ್ತಿ ಇದೆಯಂತೆ. ಆ ಕಣಗಳ ಸಂಜೀವಿನಿಯಂತೆ ಕೆಲಸ ಮಾಡುತ್ತವಂತೆ. ಇವರ ಹೆಸರು ಮಂಜುನಾಥ್ ಅಂತ. ಈಗ್ಗೆ ಕೆಲವು ದಿನಗಳ ಹಿಂದೆ ಇವರನ್ನ ಇದ್ದಕ್ಕಿದ್ದಂತೆ ಒಂದು ಸಮಸ್ಯೆ ಆವರಿಸಿತು. ಆ ಸಮಸ್ಯೆಯೇ ಅತಿಯಾದ ಬೇದಿ ಮತ್ತು ವಾಂತಿ. ಅಂತಹ ಸಮಸ್ಯೆಯಿಂದ ಅತಿಯಾದ ಸುಸ್ತು ಆವರಿಸಿ ಪ್ರಜ್ಞೆಯನ್ನು ಕಳೆದುಕೊಂಡ ಇವರನ್ನ ಆಸ್ಪತ್ರೆಗೆ ಸೇರಿಸಲಾಯಿತು. ನನಗೆ ಕಾನ್ಶಿಯಸ್ ಸ್ವಲ್ಪ ಅವಾಗ ತಪ್ಪುತ್ತೆ, ಅನ್ಕಾನ್ಶಿಯಸ್ ಆಗ್ತೀನಿ, ಮತ್ತೆ ಕಾನ್ಶಿಯಸ್ ಬರುತ್ತೆ. ತಾಲೂಕು ಕೇಂದ್ರದ ಆ ಆಸ್ಪತ್ರೆಯಲ್ಲಿ 1 ವಾರಗಳ ಕಾಲ ಚಿಕಿತ್ಸೆ ನಡೆಸಿದರೂ ಸಹ ಇವರನ್ನ ಆವರಿಸಿದ ಸಮಸ್ಯೆ ಮಾತ್ರ ನಿವಾರಣೆಯಾಗಲಿಲ್ಲ. ವೈದ್ಯರು ಕೈಚೆಲ್ಲಿ ಕುಳಿತರು. ಉಳಿಸಲು ಸಾಧ್ಯವಿಲ್ಲ ಎಂದರು. ಇವರು ಸಾಯುವ ಹಂತವನ್ನ ತಲುಪಿಬಿಟ್ಟರು. ಇನ್ನು ಇವರು ಉಳಿಯೋದಿಲ್ಲ ಅನ್ನೋ ಒಂದು ಮಟ್ಟಕ್ಕೆ ಡಾಕ್ಟರ್ಗಳೆಲ್ಲ ಮಾತಾಡಿಕೊಂಡು, ಸರಿ ಮಗನ್ನ ಅವ್ರ ಹೆಂಡತಿ ಯಾರಿದ್ರೆ ಅವ್ರ ರಿಲೇಷನ್ಸ್ ಕರೆಸಿ ತಮ್ಮನ್ನು ನೋಡಲು ಆಸ್ಪತ್ರೆಗೆ ಬಂದ ಮಡದಿಯನ್ನು ನೋಡಿ ಕಣ್ಣೀರಿಟ್ಟರು. ಮಗನನ್ನು ಎದೆಯ ಮೇಲೆ ಹಾಕಿಕೊಂಡು ಮರುಗಿದ್ರು. ಮಡದಿ ಮಗುವನ್ನ ನೋಡಿದ ನಂತರ ಬದುಕಲೇಬೇಕು ಎಂಬ ಛಲ ಮನದಲ್ಲಿ ಮೂಡಿದ್ರೂ ಸಹ ತಮಗರಿವಿಲ್ಲದಂತೆ ಪ್ರಜ್ಞೆಯನ್ನ ಕಳೆದುಕೊಳ್ಳಲು ಆರಂಭಿಸಿದ್ರು. ಏನೋ ದೇಹದಿಂದ ಬಿಟ್ಟು ಹೋಗುತ್ತಿರುವಂತಹ ಅನುಭವವಾಗಲು ಆರಂಭವಾಯಿತು. ಇಡೀ ದೇಹ ಭಾರವಾಯಿತು. ಅಂತಹ ಲಕ್ಷಣಗಳಿಂದ ಸಾವು ಇವರಿಗೆ ಖಾತ್ರಿಯಾಯಿತು. ನನಗೆ ಏನಂದ್ರೆ ಸಾವು ಹತ್ರ ಬರ್ತಾ ಇದೆ ಅನ್ನೋ ಒಂದು ತಲೆಗೆ, ದೇಹ ಏನೋ ಬಿಟ್ಟಾಗೆ ಒಂಥರ ದೇಹ ತೂಕ, ವಿಪರೀತವಾದ ಭಾರ. ಅರ್ಧ ಪ್ರಾಣವನ್ನ ಕಳೆದುಕೊಂಡಂತಾಗಿದ್ದ, ಸಾಯುವ ಹಂತವನ್ನ ತಲುಪಿದ್ದ ಇವರನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಲು ನಿಶ್ಚಯಿಸಿದ್ರು. ಆದರೆ ವೈದ್ಯರು ಯಾವುದೇ ರೀತಿಯ ಗ್ಯಾರಂಟಿ ಕೊಡಲಿಲ್ಲ. ಮಾರ್ಗ ಮಧ್ಯದಲ್ಲಿಯೇ ಸಾವನ್ನಪ್ಪುವ ಎಲ್ಲಾ ಸಾಧ್ಯತೆಗಳಿವೆ ಎಂದು ಹೇಳಿಬಿಟ್ಟರು. ಆದರೆ ಇವರ ಮನೆಯ ಕಡೆಯವರು ಆಂಬ್ಯುಲೆನ್ಸ್ನಲ್ಲಿ ಇವರನ್ನು ಹಾಕಿಕೊಂಡು ಬೆಂಗಳೂರಿನತ್ತ ಸಾಗಿಯೇ ಬಿಟ್ಟರು. ಸಾವು ಬದುಕಿನ ನಡುವೆ ಸೆಣಸಾಟ ನಡೆಸುತ್ತಿದ್ದ ಇವರನ್ನು ಹೀಗೋ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಯಿತು. ಆದರೆ ಪರೀಕ್ಷೆ ನಡೆಸಿದ ವೈದ್ಯರು ಆಗೋದಿಲ್ಲ ಎಂದು ಬಿಟ್ಟರು. ಇನ್ನು ಕೆಲವು ಗಂಟೆಗಳ ಕಾಲ ಮಾತ್ರ ಇವರು ಬದುಕುಳಿದಿರುತ್ತಾರೆ ಎಂದು ಹೇಳಿಬಿಟ್ಟರು. ಅರ್ಧ ಪ್ರಾಣವನ್ನ ಕಳೆದುಕೊಂಡಿದ್ದ, ಇನ್ನೇನು ಕೆಲವೇ ಗಂಟೆಗಳ ಕಾಲ ಮಾತ್ರ ಬದುಕುತ್ತಾರೆಂಬ ವೈದ್ಯರ ಹೇಳಿಕೆಯ ನಂತರ ಆ ಬೆಟ್ಟದಲ್ಲಿನ ಶಕ್ತಿ ಕಣಗಳಿಂದ ನಡೆದಂತಹ ಅಚ್ಚರಿಯಾದು ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಅರ್ಧ ಪ್ರಾಣವನ್ನು ಕಳೆದುಕೊಂಡಿದ್ದ, ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪ್ರಾಣ ಹೋಗುತ್ತೆ ಎಂಬ ವೈದ್ಯರ ಹೇಳಿಕೆಗಳನ್ನ ಆಧರಿಸಿ ಮನೆಯ ಕಡೆಯವರು ಇವರ ದೇಹವನ್ನ ಸ್ವಗ್ರಾಮಕ್ಕೆ ತೆಗೆದುಕೊಂಡು ಹೋಗಲು ನಿರ್ಧರಿಸಿ ವೈದ್ಯ ಸಹಾಯಕರೊಂದಿಗೆ ಆಂಬ್ಯುಲೆನ್ಸ್ನಲ್ಲಿ ಗ್ರಾಮದ ಕಡೆ ತೆಗೆದುಕೊಂಡು ಹೋಗುತ್ತಿರಬೇಕಾದ್ರೆ ಇವರು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಸ್ಮರಿಸಿದ್ದು ತಮ್ಮ ಗ್ರಾಮಕ್ಕೆ ಹೊಂದಿಕೊಂಡಿರೋ ಆ ಬೆಟ್ಟದಲ್ಲಿನ ಶಕ್ತಿ ಕಣಗಳನ್ನ ಹೊರಸೂಸೋ ಕೇಂದ್ರವನ್ನ. ಆ ಶಕ್ತಿ ಕಣಗಳನ್ನ ನೆನೆದು ಕಣ್ಣೀರಿಟ್ಟು ವಿನಂತಿಸಿದ ನಂತರ ಆ ಶಕ್ತಿ ಕಣಗಳು ಇವರ ದೇಹವನ್ನು ಯಾವ ರೀತಿ ಹೊಕ್ಕವೋ ಗೊತ್ತಿಲ್ಲ. ಮಾರ್ಗ ಮಧ್ಯದಲ್ಲಿ ಒಂದು ಅಚ್ಚರಿ ನಡೆಯಿತು, ಒಂದು ಅದ್ಭುತ ನಡೆಯಿತು. ಆ ಅಚ್ಚರಿಯೇ, ಆ ಅದ್ಭುತವೇ 20ಕ್ಕೆ ಕುಸಿದಿದ್ದ ಇವರ ರಕ್ತದೊತ್ತಡ
170ಕ್ಕೆ ಏರಿತ್ತು. ನನ್ನ ಹೆಂಡತಿ ಮಕ್ಕಳಿಗೆ ನನ್ನ ಮಕ್ಕ ನೋಡಿಸು, ನಾನು ಚೆನ್ನಾಗಿ ಬರಬೇಕು, ಆ ಥರ ನಾನು ಮಾಡು ಅಂತೇಳಿ ನಾನು ಕೇಳ್ಕೊಂಡೆ. ಹೊಸಕೋಟೆ ಎಚ್ ಕ್ರಾಸ್ ಬಿಟ್ಟೆ. ನನಗೆ BP ಚೆಕ್ ಮಾಡೋರು 170 ಇತ್ತು. ಅಂದ್ರೆ ಡಾಕ್ಟರ್ ಸವಾಲಾದೆ ನನಗ. ಈ ಹಾಸ್ಪಿಟಲಲ್ಲಿ 20 ಇತ್ತು. ಹೋಗ್ತಾ ಹೋಗ್ತಾ ನನಗೆ 170 ಆಯಿತು. ಅಂತಹ ಪವಾಡ ನಡೆದ ನಂತರ ಮತ್ತೊಂದು ಪವಾಡ ನಡೆಯಿತು. ಆ ಪವಾಡವೇ ಇನ್ನೇನು ಸತ್ತೇ ಬಿಡುತ್ತಾರೆಂದು ಹೇಳಿ ಗ್ರಾಮಕ್ಕೆ ತಂದ ಕೂಡಲೇ ಇವರು ಎದ್ದು ಕುಳಿತದ್ದು. ಇವ್ರಿಗೆ ಬದುಕೋದಿಲ್ಲ ಅಂತ ಡಿಸ್ಚಾರ್ಜ್ ಮಾಡಿಬಿಟ್ರು. ಸರಿ, ಸೀದಾ ಊರಿಗೆ ಬಂದೆ. ಊರಿಗೆ ಬಂದಾಗಿಂದ ಇವತ್ತಿನವರೆಗೂ ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ. ಇವರ ಹೆಸರು ವೆಂಕಟೇಶ್ ಅಂತ. ಹೆರಿಗೆಗಾಗಿ ಮನೆಗೆ ಬಂದ ಹಿರಿಯ ಮಗಳಿಗೆ ಒಂದು ಮುದ್ದಾದ ಮಗು ಜನ್ಮಿಸಿತು. ಮುದ್ದಾದ ಮಗುವಿಗೆ 3 ತಿಂಗಳು ಕಳೆದ ನಂತರ ಒಂದು ಆಘಾತ ಎದುರಾಯಿತು. ಆ ಆಘಾತವೇ ಮಗುವಿಗೆ ಜನ್ಮ ಕೊಟ್ಟ ತಾಯಿಗೆ, ಅಂದರೆ ಇವರ ಮಗಳ 2 ಕಿಡ್ನಿಗಳು ಫೇಲ್ಯೂರ್ ಆಗಿತ್ತು. ಕಿಡ್ನಿಗಳನ್ನು ಬದಲಿಸಿದರೂ ಬದುಕೋದಿಲ್ಲ, ನಿಮ್ಮ ಮಗಳು ಉಳಿಯುವುದು ಅಸಾಧ್ಯ ಎಂದು ವೈದ್ಯರು ಹೇಳಿಬಿಟ್ಟರು. 2 ಕಿಡ್ನಿ ಫೈಲ್ ಆಗಿದೆ, ಈ ಮಗು ಬದುಕೋದಿಲ್ಲ, ಮನೆ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿ ಫೈನಲ್. ಮಗಳು ಸಾಯೋದು ಖಡಾಖಂಡಿತ ಎಂಬ ವೈದ್ಯರ ಮಾತು ನೆಂಟರಿಷ್ಟರಿಗೆಲ್ಲ ತಿಳಿಯಿತು. ಗ್ರಾಮದ ಜನರು ಸೇರಿದಂತೆ ಸಂಬಂಧಿಕರೆಲ್ಲ ಮೃತದೇಹವನ್ನ ತರುತ್ತಾರೆಂದು ಗ್ರಾಮದಲ್ಲಿ ಕಾದು ನಿಂತರು. ಒಂದು 500 ಜನ ಬಂದಿದ್ರು. ಏನ್ ಸಹಾಯ ಮಡ್ಡಲ್ಲ ಐತೆ, ಹೋಗಿ ನೋಡ್ಗಳನ್ನ ಬರವಂತ ನಮ್ಮ ನೆಂಟರೆಲ್ಲ ಬಂದ್ರು, ಮಕ್ಕಳು ಮರಿಗಳೆಲ್ಲ. ವೈದ್ಯರ ಅಂತಹ ಮಾತುಗಳನ್ನ ಕೇಳಿ ಅತೀವ ದುಃಖದಿಂದ ನರಳಿದ ಇವರು ಮಗಳನ್ನ ಗ್ರಾಮಕ್ಕೆ ಕರೆತಂದು ಬಿಟ್ಟರು. ಕೊನೆಯ ಪ್ರಯತ್ನವೆಂಬಂತೆ ಅಂತಹ ಸ್ಥಿತಿಯಲ್ಲಿ ಬೆಟ್ಟವನ್ನು ಹತ್ತಿ ಶಕ್ತಿ ಕಣಗಳನ್ನ ಹೊರಸೂಸೋ ಕೇಂದ್ರದ ಮುಂದೆ ನಿಂತು ಸಮಸ್ಯೆಯನ್ನ ಪರಿಹರಿಸೆಂದು ಕಣ್ಣೀರಿಟ್ಟು ವಿನಂತಿಸಿದ ನಂತರ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಆಪರೇಷನ್ ಇಲ್ಲದೆಯೇ, ಕಿಡ್ನಿಗಳನ್ನ ಬದಲಿಸದೆಯೇ ಇವರ ಮಗಳ 2 ಕಿಡ್ನಿಗಳು ಕಾರ್ಯನಿರ್ವಹಿಸಲು ಆರಂಭಿಸಿತ್ತು. ಸಮಸ್ಯೆ ಪರಿಹಾರವಾಗಿತ್ತು. ಏನ್ ಕಿಡ್ನಿ ಚೇಂಜ್ ಏನು ಮಾಡಿಸಿಲ್ಲ. ಒಂದು 25 ತಿಂಗಳಿಗೆ ನಾನು ಬರ್ತಾ 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 4 ಸರ್. ಹೀಗೆ ಕೆಲವು ವರ್ಷಗಳ ಹಿಂದೆ ಬೆಟ್ಟದ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಭೀಕರವಾದ ಬರ ಆವರಿಸಿತು. ಜನ ಜಾನುವಾರುಗಳಿಗೆ ನೀರಿಲ್ಲದಂತಾಯಿತು. ಅಂತಹ ಸಮಯದಲ್ಲಿ ಕಂಗಾಲಾದ ಜನರು ನೀರನ್ನ ಪೂರೈಸಿದ ಸರ್ಕಾರದ ವಿರುದ್ಧ ಪ್ರತಿಭಟನೆಗಿಳಿದ್ರು. ಅಂತಹ ಯಾವ ಪ್ರತಿಭಟನೆಗೂ ಬರದ ಛಾಯೆ ಬದಲಾಗಲಿಲ್ಲ. ಅಂತಹ ಸಮಯದಲ್ಲಿ ಕೆಲವರ ಸಲಹೆಯಂತೆ ದೀಪಗಳನ್ನ ಹಿಡಿದು ಶಕ್ತಿ ಕಣಗಳು ಹೊರಹೊಮ್ಮೋ ಬೆಟ್ಟವನ್ನು ಹತ್ತಿದ್ರು. ಸಮಸ್ಯೆ ಪರಿಹಾರವಾಗಬೇಕೆಂದು ವಿನಂತಿಸಿದ್ರು. ಹಾಗೆ ವಿನಂತಿಸಿ ಬೆಟ್ಟದಿಂದ ಕೆಳಗೆ ಇಳಿಯುತ್ತಿದ್ದಂತೆ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಯಥೇಚ್ಛವಾಗಿ ಸುರಿದಂತಹ ಮಳೆ. ಮಳೆ ಬಂತು. ಅಲ್ಲಿಗೆ ನಮ್ಗೆ ಅದೊಂದು ನಿರಸನ ಆಯ್ತಲ್ಲ, ನೋಡಿದ್ವಿ ಬೆಟ್ಟದ ಮೇಲೆ ಎಲ್ಲರೂ ಊರೆಲ್ಲರೂ ದೀಪ ಮಾಡಿದಕ್ಕೋಸ್ಕರ ಮಳೆ ಬಂತಲ್ಲ ಅಂತ ಎಲ್ಲರೂ ಸಂತೋಷ ಪಟ್ರು. ಇವರ ಹೆಸರು ಮುನಿರೆಡ್ಡಿ ಅಂತ, ಗುತ್ತಿಗೆದಾರರು. ಹೀಗೆ ಕೆಲವು ತಿಂಗಳುಗಳ ಹಿಂದೆ ಗ್ರಾಮದಲ್ಲಿ ಒಂದು ಕಾಮಗಾರಿಗಾಗಿ ಒಂದು ಟೆಂಡರ್ ಕರೆಯಲಾಗಿತ್ತು. ಆ ಟೆಂಡರ್ ಇವರ ಪಾಲಾಗೋದು ಕಷ್ಟವಾಯಿತು. ಅಂತಹ ಸಮಯದಲ್ಲಿ ಇವರು ನೆನೆದದ್ದು ಬೆಟ್ಟದ ಮೇಲಿನ ಶಕ್ತಿ ಕಣಗಳನ್ನ ಹೊರಸೂಸೋ ಆ ತಾಣವನ್ನ. ಹಾಗೆ ಆ ತಾಣವನ್ನ ನೆನೆದ ಕೂಡಲೇ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಟೆಂಡರ್ನಲ್ಲಿ ಪಾಲ್ಗೊಂಡಿದ್ದ 14 ಜನರು ಆಶ್ಚರ್ಯಕಾರಿ ರೀತಿಯಲ್ಲಿ ತಮ್ಮ ಅಪ್ಲಿಕೇಶನ್ ವಾಪಸ್ ಪಡೆದದ್ದು. ಆ ಟೆಂಡರ್ ಇವರ ಪಾಲಾಗಿತ್ತು. ಟೆಂಡರ್ ನಮಗೆ ಅಲ್ಲ 4ವರೆಗೆ ಓಪನ್ ಆಗ್ಲೇಬೇಕು.
ಅವತ್ತೇ ಓಪನ್ ಆಗಬೇಕು. ಆಯ್ತು, ನಮ್ಗೆ ಆಯ್ತು. ಅಸಲಿಗೆ ಶಕ್ತಿ ಕಣಗಳನ್ನ ಹೊರಸೂಸಿ ಅಂತಹ ಶಕ್ತಿ ಕಣಗಳಿಂದ ಅಚ್ಚರಿಗಳು ಅದ್ಭುತಗಳು ನಡೆಯುವಂತೆ ಮಾಡೋ ಇಲ್ಲಿಗಾಗಲೇ ಸಹಸ್ರಾರು ಜನರ ವಿಚಿತ್ರ ಕಷ್ಟಗಳನ್ನ ಕಾಯಿಲೆಗಳನ್ನ ಸಮಸ್ಯೆಗಳನ್ನ ದೂರಾಗಿಸುತ್ತಿರೋ ಈ ಬೆಟ್ಟದ ಮೇಲಿನ ಆ ತಾಣ, ಆ ಕೇಂದ್ರ ಇರೋದಾದ್ರೂ ಹೇಗೆ? ಇಲ್ಲಿನ ಆ ಕಣದಲ್ಲಿನ ಶಕ್ತಿಯ ಹಿಂದಿನ ಶಕ್ತಿಯಾದರೂ ಯಾವುದು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ. श्रीयाञ्जनेयम् प्रसन्नाञ्जनेयम् प्रभादिव्यकायम् प्रकीर्तिप्रदायम् भजे वायुपुत्रम् भजे बालगात्रम् भजेऽहं पवित्रम् भजे सूर्यमित्रम् भजे रुद्ररूपम् भजे ब्रह्मतेजम् भजेऽहं 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 ಇಲ್ಲಿಗಾಗಲೇ ಹಲವು ಜನರಿಗೆ ಪ್ರಾಣ ಭಿಕ್ಷೆಯನ್ನ ನೀಡಿರುವ ಈ ಪ್ರಾಣ ದೇವರೇ, ವರಗಳನ್ನ ದಯಪಾಲಿಸಿ ಕಷ್ಟಗಳನ್ನ ಕಾಯಿಲೆಗಳನ್ನ ನಿವಾರಿಸೋ, ಇಚ್ಛೆಗಳನ್ನ ಈಡೇರಿಸೋ ಈ ವರದಾಂಜನೇಯ ಸ್ವಾಮಿಯೇ ಇಲ್ಲಿನ ಕಣದಲ್ಲಿನ ಅದ್ಭುತ ಶಕ್ತಿ. ಅಸಲಿಗೆ ವಿಶೇಷವಾದ ಶಕ್ತಿ ಕಣಗಳನ್ನ ಹೊರಸೂಸಿ ಚಮತ್ಕಾರಗಳನ್ನ ಎಸಗುತ್ತಿರುವ ಈ ವರದಾಂಜನೇಯ ಸ್ವಾಮಿಯ ಮಂದಿರ ಇರೋದಾದರೂ ಎಲ್ಲಿ ಎಂಬ ಪ್ರಶ್ನೆಗಳಿಗೆ ಉತ್ತರ. ಬೆಟ್ಟದ ಮೇಲಿನ ಈ ಮಂದಿರ ಇರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಕಿ ಎಂಬ ಗ್ರಾಮದ ಬೆಟ್ಟದಲ್ಲಿ. श्रीयाञ्जनेयम् ಬೆಂಗಳೂರಿನಿಂದ ಹೊಸಕೋಟೆ ಮಾರ್ಗವಾಗಿ ಕೈವಾರವನ್ನ ತಲುಪಿದ ನಾವು ಅಲ್ಲಿಂದ ಶಿಡ್ಲಘಟ್ಟ ತಾಲೂಕಿನ ವ್ಯಾಪ್ತಿಯಲ್ಲಿ ಬರೋ ಕುಂದಲಗುರ್ಕಿ ಗ್ರಾಮಕ್ಕೆ ಹೋದೆವು. ಗ್ರಾಮಸ್ಥರೊಂದಿಗೆ ಬೆಟ್ಟವನ್ನು ಹತ್ತಿದೆವು. ಭಕ್ತಿಯಿಂದ ಬೇಡಿದಾಗ ಶಕ್ತಿ ಕಣಗಳನ್ನ ಹೊರಸೂಸಿ ಚಮತ್ಕಾರಗಳನ್ನ ಎಸಗೋ ವರದಾಂಜನೇಯ ಸ್ವಾಮಿಯ ದರ್ಶನ ಮಾಡಿದೆವು. ಇಲ್ಲಿನ ಸಕಲ ಚಮತ್ಕಾರಗಳಿಗೂ ಕಾರಣ ವರದಾಂಜನೇಯ ಸ್ವಾಮಿಯಲ್ಲಿನ ಅದ್ಭುತ ಶಕ್ತಿ. श्रीयाञ्जनेयम् ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಕಿ ಗ್ರಾಮದ ಬೆಟ್ಟದಲ್ಲಿ ಇರುವಂತಹ ವರದಾಂಜನೇಯ ಸ್ವಾಮಿಯ ಮಂದಿರ ಬೇಡಿದಂತಹ ಭಕ್ತರ ಜೀವನದಲ್ಲಿ ಪವಾಡಗಳನ್ನ ನಡೆಸೋ ಚಮತ್ಕಾರಗಳನ್ನ ನಡೆಸೋ ತಾಣವಾಗಿದೆ.